ರಾಶಿಯ ಫಲ ಗುರುಗಳು. ಮಕರ ರಾಶಿಯವರು ಫಲವೇನೋ ಚೆನ್ನಾಗೇ ಇದೆ, ಆದರೆ ಮಾನಸಿಕ ಸ್ಥಿತಿಯಲ್ಲಿ ಒಂದಿಷ್ಟು ಏರುಪೇರುಗಳನ್ನು ಅವರು ಸದಾ ಕಾಣ್ತಾ ಇರ್ತಾರೆ. ಆ ಮಾನಸಿಕವಾದ ಸ್ಥಿಮಿತಕ್ಕೆ ಬರೋದಕ್ಕೆ ಅವರು ಹೋರಾಟ ಮಾಡಬೇಕಾಗತ್ತೆ. ಮಕರ ರಾಶಿಯ ರೈತರಿಗೆ, ಅದರಲ್ಲೂ ಮುಖ್ಯವಾಗಿ ಈ ಭೂಮಿ ಒಳಗಡೆ ಬೆಳೀತಕ್ಕಂತಹ ಬೆಳೆ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಇತ್ಯಾದಿಯನ್ನು ಬೆಳೀತಕ್ಕಂಥ ರೈತರು ವಿಶೇಷವಾದ ತೃಪ್ತಿ ಮತ್ತು ನೆಮ್ಮದಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಮತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂತಹ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿಗೆ, ಅಂದರೆ ಪ್ರೈವೇಟ್ ಸೆಕ್ಟರ್ ಅಂತಂದರೆ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದೇ ರೀತಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟು, ಡೆಲಿವರಿ ಡಿಪಾರ್ಟ್ಮೆಂಟ್ ಅಂದರೆ ಕೊರಿಯರ್ ಬಾಯ್ಸು, ಕೊರಿಯರು ಮತ್ತು ಕಾರ್ಗೋ ಕಂಪನಿ, ಟ್ರಾನ್ಸ್ಪೋರ್ಟ್ ಕಂಪನಿ, ಬಸ್ಸು, ಲಾರಿ ಇತ್ಯಾದಿಗಳ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನು ಉದ್ದಿಮೆಯಾಗಿ ನಡೆಸ್ತಾ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಒಂದಿಷ್ಟು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣಬಹುದಾದಂಥ ವರ್ಷ ಇದಾಗಿರುತ್ತೆ. ಹೊಸ ವಾಹನ ಖರೀದಿಗೆ ಹೇರಳವಾದಂಥ ಅವಕಾಶ, ಹಣ ಪ್ರಾಪ್ತಿ, ಖರೀದಿಸಿದ ವಾಹನದಲ್ಲಿ ದೂರದ ಪ್ರಯಾಣ, ತಮ್ಮ ಪರಿವಾರದಲ್ಲಿ ಒಂದು ಮಾನ್ಯತೆ, ಗೌರವ ವಿಶೇಷವಾಗಿ ಪಡಿತಕ್ಕಂಥ ವರ್ಷ ಇದಾಗಿರುತ್ತೆ. ದಾಂಪತ್ಯದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ದಂಪತಿಗಳಲ್ಲಿ ಒಂದು ಅನ್ಯೋನ್ಯತೆ, ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಸೂಕ್ತ ವಯಸ್ಸಿನ ಮಕ್ಕಳಿರ್ತಕ್ಕಂಥಗಳಿಗೆ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ, ಅದೇ ರೀತಿಯಲ್ಲಿ ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಮಕರ ರಾಶಿಯವರಿಗೆ ಏನು ಪರಿಹಾರ ಗುರುಗಳೇ? ಪೂರ್ಣ ದೇವತಾ ಅನುಗ್ರಹಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ಅದರ ಜೊತೆಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಒಂದು ನಿರಂತರ ಆರಾಧನೆ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನು ಮಾಡೋದರಿಂದ ಅವರ ಎಲ್ಲ ರೀತಿಯ ಆಸೆಗಳು ಪೂರೈಸುವುದರಲ್ಲಿ ಅನುಮಾನವೇ ಇಲ್ಲ.